ಸೊ ಈಗ ಹಳ್ಳಿ ಪವರ್ ಅಲ್ಲಿ ನಿಮಗೆ ಗೊತ್ತಿತ್ತು ಇಟ್ಸ್ ರಿಯಾಲಿಟಿ ಶೋ, ಹಳ್ಳಿಲಿ ತುಂಬಾ ಸ್ಟ್ರಗಲ್ಸ್ ಇರ್ತವೆ ಅಥವಾ ಹಳ್ಳಿ ಲೈಫಿಗೆ ನೀವು ಹೊಂದ್ಕೊಬೇಕು ಅಂತ. ನಿಮ್ಗೆ ಇಲ್ಲಿ ಏನಾದ್ರು ಪ್ರಿಪರೇಷನ್ ಮಾಡಿಸಿದ್ರ? ನಾಟ್ ರಿಯಲಿ. ಆಕ್ಚುಲಿ ನಮ್ಗೆ ಹಳ್ಳಿ ಪವರ್ ಅಂತ ತುಂಬಾ ಎಂಡ್ ವರ್ಗು ರಿವೀಲ್ ಮಾಡಿರ್ಲಿಲ್ಲ. ಒಂದ್ ಶೋ ಇರುತ್ತೆ, ನೀವೆಲ್ರಿಗೂ ನಿಮ್ಮ ಹಳ್ಳಿ ಕರ್ಕೊಂಡು ಹೋಗ್ತೀವಿ, ಅಲ್ಲಿ ಸರ್ವೈವ್ ಆಗ್ಬೇಕು ಅಂತ ಹೇಳಿದ್ರು. ಸೊ ನಾನೇನು ಹಳ್ಳಿ ಸರ್ವೈವ್ ಆಗೋದು ಚೆನ್ನಾಗಿರುತ್ತೆ, ನನ್ನ ಮೇನ್ ಇಂಟೆನ್ಷನ್ ಇದ್ದಿದ್ದು ನಾನು ಯಾವಾಗ್ಲೂ ಹಳ್ಳಿಲಿ ಹುಟ್ಟಿ ಬೆಳೆದಿಲ್ಲ ಅಥವಾ ತುಂಬಾ ದಿನ ಇದ್ದಿಲ್ಲ, ಹೋದ್ರೆ ಒಂದ್ 2-3 ದಿನ ಇದ್ದು ಬಂದಿದ್ದೀನಿ ಅಷ್ಟೇ. ಸೊ ಓಕೆ, ಅಲ್ಲಿನ ಕಲ್ಚರ್ ಕಲ್ಯಾಣ, ಆಮೇಲೆ ಸಿಟಿಲೆಲ್ಲ ನಾವು ಕಂಫರ್ಟೇಬಲ್ ಆಗಿ ಇರ್ತೀವಿ, ಯಾವಾಗ್ಲೂ ಸ್ವಲ್ಪ ಶ್ರಮ ಪಡೋಣ ಅಂತ ಅಮ್ಮನೂ ಹೇಳಿದ್ರು, ಹೋಗು ಹಳ್ಳಿಗೆ ಹೋಗು, ನಿಮ್ಗೆ ನಿಜ ಜೀವನದ ವ್ಯಾಲ್ಯೂ ಗೊತ್ತಾಗುತ್ತೆ ಅಲ್ಲಿ ಅಂದ್ಬಿಟ್ಟು. ಸರಿ ಹೋಗೋಣ ಅಂತ ವಿ ಆಲ್ ವೆಂಟ್. ಬಟ್ ಅವ್ರು ಕೊಟ್ಟಿರೋ ಟಾಸ್ಕ್ಸ್ ನಮ್ಗೆ ನೋಡಿದ್ರೆ ಎಷ್ಟು ಲೈಕ್ ಫಿಸಿಕಲಿ ಡ್ರೈನಿಂಗ್ ಆಗಿತ್ತು ಟಾಸ್ಕ್ಸ್. ಅದೆಲ್ಲ ನಾವು ಮೆಂಟಲಿ ಪ್ರಿಪೇರ್ ಆಗಿಲ್ಲ. ಬಿಕಾಸ್ ಸರ್ವೈವಿಂಗ್ ಹೇಳಿದ್ರು, ನಾವ್ ಅನ್ಕೊಂಡೆ ಜನರ ಜೊತೆ ಬೆರೆಯೋದು, ಅವ್ರ ಮನೆ ಕೆಲಸ ಮಾಡೋದು ಅಥವಾ ಎಮ್ಮೆನೆಲ್ಲ ನೋಡ್ಕೊಳ್ಳೋದು ಅಂತ ಟಾಸ್ಕ್ಸ್ ಇರುತ್ತೆ, ಹೊಲ ಗದ್ದೆಗೆ ಹೋಗೋದು. ಬಟ್ ದಿಸ್ ವಾಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ದಿಸ್ ವಾಸ್ ಟೋಟಲಿ ಲೈಕ್ MTV ರೋಡೀಸ್ ಬರುತ್ತೆ, ಕತ್ರೋಂಗೆ ಕಿಲಾಡಿ ಬರುತ್ತೆ, ಸ್ವಲ್ಪ ಆ ಸ್ಟೈಲ್ ಅಲ್ಲಿ ಇತ್ತು. ಅಂದ್ರೆ ಲೈಫ್ ಅನ್ನ ಡೇಂಜರಸ್ ಅಲ್ಲಿ ಇಟ್ಕೊಂಡು ಕೆಲಸ ಮಾಡುವಂತದ್ದು ಅಥವಾ ಏನು ರಿಸ್ಕ್ ಬೇಕಾದ್ರೂ ತಗೊಂಡು ಮಾಡುವಂತದ್ದು ಅಂತಹ ಕಾರ್ಯಕ್ರಮಕ್ಕೆ ನೀವು ಈಕ್ವಲ್ ಮಾಡ್ತಾ ಇದ್ದೀರಿ ಕೈಂಡ್ ಆಫ್. ಬಿಕಾಸ್ ನಮ್ಗೆ ಅವರು ಐಡಿಯಾ ಕೊಟ್ಟಿರ್ಲಿಲ್ಲ. ಅಂದ್ರೆ ನಾವು ನನಗೆ 22 ವರ್ಷ. ಸೊ ನಮ್ ಈ ಜನರೇಷನ್ ಹುಡ್ಗಿರ್ಗೆ ಪ್ಯಾಟೆ ಹುಡ್ಗಿ ಹಳ್ಳಿ ಲೈಫ್ ಅದೆಲ್ಲ ನಾವ್ ನೋಡೇ ಇಲ್ಲ. ಅದ್ ಬರೋವಾಗ ನಾವ್ ಇನ್ನೂ ಸ್ಕೂಲಲ್ಲಿ ಇದ್ವಿ. ಸೊ ಆ ಎಪಿಸೋಡ್ಸ್ ನಾವು ನೋಡಿಲ್ಲ. ನಮ್ಗದ್ರು ಐಡಿಯಾ ಇದೆ ಅಷ್ಟೇ, ಹಳ್ಳಿ ಕರ್ಕೊಂಡು ಚಿಕ್ಕ ಟಾಸ್ಕ್ ಕೊಡ್ತಾರೆ ಹಳ್ಳಿ ರಿಲೇಟೆಡ್, ಸ್ವಲ್ಪ ಇಷ್ಟು ಲೆವೆಲ್ ಆಗಿರುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ. ಅಂದ್ರೆ ಲೈಕ್ ನೀವು ಕಾಯಿ ಸುಲಿಯೋ ಟಾಸ್ಕ್ ನೋಡಿದ್ರೆ ಇಟ್ ವಾಸ್ ನೈಸ್. ಬಟ್ ನೀವು ಹಳ್ಳಿಲೂ ನೋಡಿದ್ರೆ ಅಂತ ಕೆಲಸಗಳು ಅಲ್ಲಿ ಬರೀ ಗಂಡು ಮಕ್ಳಿನೇ ಮಾಡೋದು, ಹೆಣ್ಮಕ್ಳು ಕೈಲಿ ಆತರ ಎಲ್ಲ ಕೆಲಸ ಮಾಡ್ಸಲ್ಲ. ಆಗಲ್ಲ ಅಂತ ಅಲ್ಲ, ಸಿ ಹೆಣ್ಮಕ್ಳಿಗೆ ಆದಂತ ಒಂದ್ ಗೌರವ, ಒಂದ್ ರೆಸ್ಪೆಕ್ಟ್ ಇದೆ. ನಾವ್ ಮಾಡೋ ಕೆಲಸ ಸುಮಾರು ಜನಕ್ಕೆ ಮಾಡಕ್ಕಾಗಲ್ಲ. ಹಾಗೆ ಅವರು ಕಾಯಿ ಸುಲಿದು ಐ ಫೆಲ್ಟ್ ಇಟ್ ವಾಸ್ ನಾಟ್ ವೆರಿ ಪ್ರಿಕಾಷನ್ಸ್ ಇರ್ಲಿಲ್ಲ ಆ ಟಾಸ್ಕ್. ಓಕೆ, ಅವರು ಸೂಪರ್ಬ್ ಆಗಿ ಟಾಸ್ಕ್ ಅರೇಂಜ್ ಮಾಡಿದ್ದಾರೆ, ಥಾಟ್ಫುಲ್, ವೆರಿ ನೈಸ್. ಬಟ್ ನಾವ್ ಏನೇ ಒಂದು ಟಾಸ್ಕ್ ಅರೇಂಜ್ ಮಾಡಿದ್ರು ಅದಕ್ಕೆ ಸೂಕ್ತವಾಗಿರೋದು ಸೇಫ್ಟಿ ಮೆಷರ್ಸ್ ಇರ್ಬೇಕು. ಸೊ ಅದಿರ್ಲಿಲ್ಲ. ಸೊ ನನ್ಗೆ ಅದೊಂದು ಚೂರು ಕನ್ಸರ್ನಿಂಗ್ ಅನ್ಸ್ತು. ಬಿಕಾಸ್ ಎಷ್ಟು ಚೂಪಾಗಿದೆ ಅದು. ಸೊ ಹಿಂಗ್ ಕಾಯಿನ ಒಡ್ದಿ ನಾವು ಸುಲಿಬೇಕು, ಕಾಯಿ ಒಂಚೂರು ಮಿಸ್ ಆಗಿ ಕೈ ಬಿದ್ರೆ ಕೈ ಹೋಯ್ತು. ಸೊ ಐ ಡೋಂಟ್ ನೋ ಅಬೌಟ್ ಅದರ್ಸ್. ಕೆಲವರು ಜಿಮ್ ಫೀಲ್ಡ್ ಇಂದ ಬರ್ತಾರೆ, ಕೆಲವರು ಸ್ಪೋರ್ಟ್ಸ್ ಮ್ಯಾನ್ ಇದ್ದಾರೆ, ದೇ ಆರ್ ವೆರಿ ಸ್ಟ್ರಾಂಗ್. ಐ ಆಲ್ಸೋ ಗೋ ಟು ಜಿಮ್, ನಾನು ವರ್ಕ್ಔಟ್ ಮಾಡ್ತೀನಿ. ಬಟ್ ನಾನು ಮಾಡಲಿಂಗ್ ಫೀಲ್ಡ್ ಅಲ್ಲಿ ಇರೋದ್ರಿಂದ ನನಗೆ ಕೈ ಕಾಲು ಬಾಡಿ ನೀಟಾಗಿರೋದು ತುಂಬಾನೇ ಮುಖ್ಯ ಆಗುತ್ತೆ. ಬಿಕಾಸ್ ದಿಸ್ ಇಸ್ ಮೈ ಅಸೆಟ್. ಸೊ ನಾನು ಕೈ ಕಾಲು ತಚ್ಕೊಂಡು ಎಲ್ಲ ಆಡೋವಷ್ಟು ಮಟ್ಟಿಗೆ ಐ ಡೋಂಟ್ ವಾಂಟ್ ಟು ಟೇಕ್ ದ ರಿಸ್ಕ್. ಸೊ ನಾನು ಸ್ವಲ್ಪ ಎಷ್ಟಾಗುತ್ತೆ ಅಷ್ಟು ನಿಧಾನವಾಗಿ ಆಡಿದೆ. ಈಗ ನಿಮಗೆ ಒಲೆ ಮುಂದೆ ಕುಣಿಸ್ಕೊಂಡು ಕೆಲಸ ಮಾಡೋದಾಗಲಿ ಅಥವಾ ರಫ್ ಆಗಿ ಮಣ್ಣು ಮೇಲೆ ಓಡಾಡ, ಇಂಥವೆಲ್ಲ ನಿಮ್ಮ ಸ್ಕಿನ್ ಕೇರ್ಗೆ ಅಥವಾ ಸ್ಕಿನ್ ರೂಟೀನ್ಗೆ ಆಗಲ್ಲ ಅಂತ ನಿಮ್ಗೆ ಗೊತ್ತಿರಲಿಲ್ಲ? ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ ಬೆಂಗಳೂರಲ್ಲಿ ಎಷ್ಟು ಪೊಲ್ಯೂಷನ್ ಇದೆ, ಮತ್ತೆ ನಾವ್ ಏನೇ ಸ್ಕಿನ್ ಕೇರ್ ಮಾಡಿ ನಾವ್ ತಿನ್ನೋ ಊಟ, ಉಸಿರಾಡೋ ಗಾಳಿನೇ ಚೆನ್ನಾಗಿಲ್ಲ. ಸೊ ನಾನು ಅನ್ಕೊಂಡೆ ಒಂದ್ 3 ತಿಂಗಳು ಹಳ್ಳಿಗೆ ಹೋದ್ರೆ ಓಕೆ, ಒಳ್ಳೆ ವಾತಾವರಣ ಇರುತ್ತೆ, ಒಳ್ಳೆ ಫ್ರೆಶ್ ಊಟ. ನಮ್ ತರ ಅವ್ರು ಹೋಟ್ಲ್ ಊಟ ತಿನ್ನಲ್ಲ, ಬಿಸಿ ಬಿಸಿ ಯಾವಾಗ ಅಡ್ಗೆ ಮಾಡಿ ಯಾವಾಗ ತಿಂತಾರೆ ಅಂತ ಈ ತರ ಎಲ್ಲ ಅನ್ಕೊಂಡ್ ನಾವ್ ಹೋಗಿದ್ದು. ಬಟ್ ಅಲ್ಲಿ ಹೋದ್ರೆ ಸಿನಾರಿಯೋನೇ ಬೇರೆ ಇತ್ತು. ಇವಾಗ ಮನೆ ಕೆಲಸ ಮಾಡೋದು ನನ್ಗೇನು ಅಷ್ಟು ಕಷ್ಟ ಅನ್ಸಿಲ್ಲ. ಬಿಕಾಸ್ ಹಳ್ಳಿ ಜನರು ನಮ್ಮನ್ನ ನೋಡ್ಕೋತಾ ಇದ್ರು, ನಮ್ಗೆ ಊಟ ಹಾಕ್ತಾ ಇದ್ರು, ದೇ ವರ್ ಕುಕಿಂಗ್ ಫಾರ್ ಅಸ್. ಸೊ ನಾನು ಅನ್ಕೊಂಡೆ ಫೈನ್, ನಮ್ಮ ಟಾಸ್ಕ್ ಕೂಡ ಆಯ್ತು. ನಾವು ಮನೇಲಿ ಅವ್ರು ಏನೇ ಹೇಳಿದ್ರು ನಾವು ಒಂದು ಓತ್ ತಗೊಂಡಿರ್ತೀವಿ ಶೋ ಸ್ಟಾರ್ಟ್ ಆಗೋಕ್ಕೂ ಮುಂಚೆ. ಸೇಮ್ ಹಳ್ಳಿ ಜನರು ಏನೇ ಟಾಸ್ಕ್ ಕೊಟ್ರು ನಾವು ಇಲ್ಲ ಅನ್ನೋಣ ಅಂತ. ಸಗಣಿ ಬಾಚಿಸಿದ್ರು ಎತ್ತಾಗ್ತೆ, ಮನೆ ಕೆಲಸ ಎಲ್ಲ ಮಾಡಿಸಿದ್ರು ಮಾಡ್ದೆ, ಪಾತ್ರೆ ಬೆಳ್ಕೊ ಕೊಟ್ರು, ಎಲ್ಲ ವಾಸ್ ಫೈನ್. ಹೊಲೆ ಮುಂದೆ ಕೂರೋದು ಸ್ವಲ್ಪ ಡೇಂಜರಸ್ ಆಗಿತ್ತು. ಬಟ್ ನಮ್ಮನೇಲಿ ಇರೋ ಆಂಟಿಗಳು ತುಂಬಾನೇ ಕೇರಿಂಗ್ ಆಗಿದ್ರು. ಸೊ ನನ್ನ ಪಕ್ಕನೇ ಕುತ್ಕೊಂಡು ಸರಿ ದೂರ ಸರಿ ಅಮ್ಮ ಸ್ವಲ್ಪ ನೋಡ್ಕೊಂಡು ಮಾಡು ಅಂತ ಒಂದ್ 2 ಸಲ ಕೊಟ್ರು. ಬಟ್ ನಾನು ಮಾಡಕ್ ಆಗ್ತಿಲ್ಲ ಅಂತ ಅವರೇ ಇಸ್ಕೊಂಡು ದೇ ಓನ್ಲಿ ಡಿಡ್ ಇಟ್. ನಮಗೆ ಮೇಜರ್ ಇಶ್ಯೂ ಆಗಿದ್ದು ಟಾಸ್ಕ್ ಫೀಲ್ಡ್ ಅಲ್ಲಿ ಮಾತ್ರ. ಬಿಕಾಸ್ ಅಲ್ಲಿ ಹಳ್ಳಿ ಜನರು ಮನ್ಸು ತುಂಬಾ ಮೃದು. ಸೊ ಅವ್ರೇನಾದ್ರು ನಮ್ಗೆ ಕಷ್ಟ ಆಗೋದ್ ನೋಡ್ರೆ ಅವ್ರು ಬಂದು ಹೆಲ್ಪ್ ಮಾಡ್ಬಿಡ್ತಾರೆ. ಅಂದ್ರೆ ಟಾಸ್ಕ್ ಅಲ್ಲಿ ಹಂಗಾಗಲ್ಲ. ಟಾಸ್ಕ್ ಕಂಟೆಸ್ಟೆಂಟ್ಸ್ ಇರ್ತಾರೆ, ಟೀಮ್ ಅವ್ರು ಇರ್ತಾರೆ. ಸೊ ಅವರು ನಮ್ಗೆ ಯಾವ್ದೇ ತರದ್ದು ಹೆಲ್ಪ್ ಆ ತರ ಎಲ್ಲ ಮಾಡಲ್ಲ. ಓಕೆ ಟ್ರೈ ಮಾಡ್ತಿಂತ ಟ್ರೈ ಟು ಪುಷ್ ಆರ್ ಲಿಮಿಟ್ಸ್. ಸೊ ಈಗ ನೀವು ಬೆಂಕಿಯನ್ನು ಆರಿ ನೀವು ಬಿದ್ದಿದ್ರೆ ಅಥವಾ ಮಾರ್ಕ್ ಆಗಿದ್ದಿದ್ರೆ ನಿಮ್ಮ ಫೀಲಿಂಗ್ ಇದೆ, ವಾಟ್ ಇಸ್ ಯುವರ್ ರಿಯಾಕ್ಷನ್?
ನಾನ್ ಫಸ್ಟ್ ಆಫ್ ಆಲ್ ಅಷ್ಟು ರಿಸ್ಕ್ ತಗೊಳ್ಳೋದೇ ಇಲ್ಲ. ಇದು ಊಹೆ ಮಾಡ್ಕೊಳ್ಳಿ ಹೇಳ್ತಾ ಇದ್ದೀನಿ. ತುಂಬಾ ಬೇಜಾರಾಗಿರೋದು ಆ ತರ ಏನಾದ್ರು ಆಗಿದ್ರೆ ಬೈ ಟಚ್ ವುಡ್ ಬೈ ಗಾಡ್ಸ್ ಗ್ರೇಸ್. ನನ್ಗೆ ಜಿ ಟೀಮ್ ಅವರು ಇನ್ನೊಂದು ಮೇಜರ್ ಹೆಲ್ಪ್ ಏನ್ ಮಾಡಿದ್ದಾರೆ ಅಂದ್ರೆ, ನಂಗೆ ಹೋಗೋವಾಗ ಒಂದ್ ಚೆನ್ನಾಗಿರೋ ಕೃಷ್ಣ ವಿಗ್ರಹ ತಂದ್ಕೊಡ್ತಾರೆ. ಬಿಕಾಸ್ ನಾನು ಕೃಷ್ಣನ್ ತುಂಬಾ ಪೂಜಿಸ್ತೀನಿ. ಸೊ ಮನೆ ಅಲ್ಲಿಂದ ಬಿಡೋವಾಗ ಆ ವಿಗ್ರಹ ಎತ್ಕೊಂಡು ಹೋಗಿದ್ದೆ ನಾನು ಹಳ್ಳಿ. ನಾನು ಹೇಳಿದ್ದೆ, ನೋಡಪ್ಪ ಕಾಪಾಡು, ಈ ಶೋ ವಿನ್ ಆಗ್ಬೇಕು, ಫೇಮಸ್ ಆಗ್ಬೇಕು ಗಿಂತನೂ ನಾನು ಸೇಫ್ ಆಗಿ ಬಂದು ಸೇಫ್ ಆಗಿ ವಾಪಸ್ ಹೋಗ್ಬೇಕು, ಆತರ ನೋಡ್ಕೊ. ಸದ್ಯಕ್ಕೆ ಆತರ ಏನೂ ಆಗಿಲ್ಲ. ಬಟ್ ಆಗಿದ್ದಿದ್ರೆ ನಮ್ಮಮ್ಮ ತುಂಬಾನೇ ಬೇಜಾರಾಗೋದು. ಬಿಕಾಸ್ ಶಿ ಇಸ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ದಟ್. ಚಿಕ್ಕವರಿಂದನೂ ನನಗೆ ಒಂದು ಫೆದರ್ ತರ ನೋಡ್ಕೊಂಡಿದ್ದಾರೆ. ಸೊ ಸಡನ್ ಆಗಿ ಈ ತರ ಏನಾದ್ರು ಆಗಿದ್ರೆ ಇಟ್ ವುಡ್ ಹ್ಯಾವ್ ಬಿನ್. ಬಟ್ ಈ ರಿಸ್ಕ್ಗಳನ್ನ ಕನ್ಸಿಡರ್ ಮಾಡ್ಕೊಂಡು ನೀವು ಶೋ ಹೋಗಿರ್ಲಿಲ್ವಾ? ಇಲ್ಲ, ಯಾಕಂದ್ರೆ ನಮ್ಗೆ ಈ ರಿಸ್ಕ್ ಬಗ್ಗೆ ಐಡಿಯಾನೇ ಇರ್ಲಿಲ್ಲ. ಸೊ ಅವ್ರೇನ್ ಹೇಳಿದ್ರು, ಹಳ್ಳಿಯಲ್ಲಿ ಸರ್ವೈವ್ ಆಗ್ಬೇಕು ಅಂತ ಹೇಳಿದ್ರು. ಬಟ್ ನಿಮ್ಗೆ ಇಂತ ರಿಸ್ಕ್ ಇರುತ್ತೆ ಅಂತ ಪರ್ಟಿಕ್ಯುಲರ್ ಆಗಿ ಹೇಳಿಲ್ಲ. ಅಲ್ಲಿ ಹೋದ್ಮೇಲೆ ಹೌದು, ನಾನು ಟೀಮ್ ಹತ್ರ ಕೇಳಿದೆ, ಲೈಕ್ ನೋಡಿ ನೀವು ನಮ್ಗೆ ಇಷ್ಟು ಒಳ್ಳೆ ಪ್ಲಾಟ್ಫಾರ್ಮ್ ಕೊಟ್ಟು ಆಪರ್ಚುನಿಟಿ ಕೊಟ್ಟಿದ್ರೆ ಐ ಆಮ್ ರಿಯಲಿ ಗ್ರೇಟ್ಫುಲ್. ಬಟ್ ಹಾಗಂತ ನಾವು ನಮ್ ಹೆಲ್ತ್ ನ ರಿಸ್ಕ್ ಹಾಕೊಂಡು ಆಡಕ್ಕಾಗಲ್ಲ ಅಂತ ಹೇಳಿದಾಗ ಅವ್ರು ಸರ್ಟೆನ್ ಚಿಕ್ಕ ಚೇಂಜಸ್ ಮಾಡಿದ್ರು. ಎಸ್ಪೆಷಲಿ ಕುಸ್ತಿ ಟಾಸ್ಕ್ ಇರ್ಬೋದು. ಸೊ ಇನಿಷಿಯಲಿ ನಮ್ಗೆ ರಿಯಲ್ ಕುಸ್ತಿ ಹೆಂಗ್ ಆಡ್ತಾರೆ, ಎಂತಾಕಿ ಬಿಸಾಕಲ್ ಹಾಗೆ ಇದ್ದಿದ್ದು. ಬಟ್ ನಾವು ಅಬ್ಜೆಕ್ಟ್ ಮಾಡಿದ್ಮೇಲೆ ಕೈ ಹಿಂದೆ ಕಟ್ಬಿಟ್ಟು ಜಸ್ಟ್ ನೂಕಾಗಿ ಅಂದಿದ್ ಮಾಡಿದ್ರು. ಸೊ ಕೆಲವೊಂದು ಎಲ್ಲಾರು ಅಪೋಸ್ ಮಾಡಿದಾಗ ಕನ್ಸಿಡರೇಷನ್ ತಗೊಂಡ್ರು. ಬಟ್ ಕೆಲವೊಂದು ಐ ಕ್ಯಾನ್ ಆಲ್ಸೋ ಅಂಡರ್ಸ್ಟ್ಯಾಂಡ್. ನನ್ಗೋಸ್ಕರ ಅವ್ರ ಫಾರ್ಮ್ಯಾಟ್, ಶೋ ಫಾರ್ಮ್ಯಾಟ್ ನಡೆಯೋದು ಹಿಂಗೆ. ದೇ ಟೋಲ್ಡ್ ಮಿ, ನೋಡಿ ಚಿನ್ಮಯ್, ಶೋ ಫಾರ್ಮ್ಯಾಟ್ ಹೀಗೆ ನಡೆಯೋದು. ಸೊ ನಿಮ್ಗೋಸ್ಕರ ನಾವು ಶೋನ ಚೇಂಜ್ ಮಾಡಲ್ಲ. ಫಾರ್ಮ್ಯಾಟ್ ಸರಿ ಇಲ್ಲ ಅಂದ್ಮೇಲೆ ಈ ಫಾರ್ಮ್ಯಾಟ್ ಫಿಕ್ಸ್ ಮಾಡ್ಕೊಂಡ್ರೆ, ಎಕ್ಸಾಂಪಲ್ ನೀವ್ ಹೇಳ್ದಂಗೆ ಹಳ್ಳಿ ಜೀವನ ಆಗಲ್ಲ. ಹೆಣ್ಮಕ್ಳಿಗೆ ಒಂದು ಕೆಲಸಗಳು ಕೊಡ್ತಾರೆ, ಗಂಡು ಮಕ್ಕಳಿಗೆ ಒಂದು ಕೆಲಸಗಳು ಕೊಡ್ತಾರೆ. ಈಗ ನೀವು ಬಂಡೆ ಹೊಡೆಯೋರಾದ್ರೆ ನೀವು ಹೆಣ್ಮಕ್ಳು ಬಂಡೆ ಹೊಡ್ಕೊಂಡು ಅಂತಲ್ಲ ಅಲ್ವಾ? ಸೊ ಅವ್ರು ಬಂಡೆ ಹೊಡೆಯೋರು ಇರ್ತಾರೆ. ಇಟ್ ಈಸ್ ನಾಟ್ ನೆಸೆಸರಿ ದಟ್ ಒಂದು 10 ಹಸು 20 ಹಸು 30 ಎಮ್ಮೆನ ಸಾಕ್ಬಹುದು, ಹೆಣ್ಮಕ್ಳು ಕೊಡ್ತಾರೆ ನೋಡ್ಕೊಳ್ಳಿ ಅಂತ. ಸೊ ಇಂಥದ್ದನ್ನ ನೀವು ಮಾಡ್ಬೋದು. ಅದ್ ಬಿಟ್ಬಿಟ್ಟು ಇಲ್ಲಿ ಬಂದು ಹಾರ್ಡ್, ನೀವು ಅವಾಗ ಹೇಳಿದ್ರೆ ಫಿಸಿಕಲಿ ಡ್ರೈವಿಂಗ್ ವರ್ಕ್ ಕೊಡ್ತಾರೆ, ಅಂದ್ರೆ ಭೌತಿಕವಾಗಿ ನಮ್ಮ ಬಾಡಿ ಟಯರ್ಡ್ ಆಗುವಂತಹ ಕೆಲಸ ಕೊಡ್ತಾರೆ. ಅದು ಫಾರ್ಮೇಟ್ ಎಲ್ಲ ಆಗಲ್ವಾ? ಅಂದ್ರೆ ನನ್ ಪ್ರಕಾರ ಅದ್ ರಾಂಗ್. ಮೇ ಬಿ ಚಾನಲ್ ಪ್ರಕಾರ ಅದ್ ಕರೆಕ್ಟ್. ಇದು ಅವ್ರ ಶೋ, ಅವ್ರು ಹೆಂಗ್ ಬೇಕಾದ್ರೂ ನಡೆಸಬಹುದು. ಬಟ್ ಸಿನ್ಸ್ ನಮಗ್ ಐಡಿಯಾ ಇದ್ದರಿಂದ ನಮಗೆ ಅದು ಸರ್ಪ್ರೈಸ್ ಎಲಿಮೆಂಟ್ ಆಗಿ ಬಂತು. ಸೊ ನಮಗೆ ಬಿಗಿನಿಂಗ್ ಇಂದ ಎಲ್ಲಾದ್ರೂ ಒಂದ್ ಸರ್ಪ್ರೈಸ್ ಆಗೇ ಇಟ್ಟಿದ್ರು. ಅವ್ರು ನಮ್ಗೆ ಏನು ರಿವೀಲ್ ಮಾಡ್ದಂಗೆ ಹಾಗೆ ಕರ್ಕೊಂಡು ಹೋದ್ರು. ಸೊ ಅಲ್ಲಿ ಹೋದಾಗ ನನಗನ್ಸ್ತು ಇದು ನನಗ್ ಸೂಕ್ತ ಅಲ್ಲ. ಬಿಕಾಸ್ ಕೆಲವೊಂದು ಕಂಟೆಸ್ಟೆಂಟ್ಸ್ ಮಾಡಿದ್ದಾರೆ. ಇವಾಗ ರಶ್ಮಿ ಆಗಿರ್ಬೋದು, ಕಾವ್ಯ ಆಗಿರ್ಬೋದು, ಕಾಯಿ ಸುಲಿದ್ನ ತುಂಬಾ ಚೆನ್ನಾಗಿ ಕೈಯಲ್ಲೆಲ್ಲ ಹರಿದು ಸುಲ್ ಬಿಡಿದ್ದಾರೆ. ಸೊ ಅದೆಲ್ಲ ನೋಡಿದಾಗ ಅವ್ರೇನ್ ಹೇಳ್ತಾರೆ, ನಮ್ ಟೀಮ್ ಅವಾಗ ಬೇರೆಯವ್ರು ಮಾಡ್ತಿದ್ದಾರೆ, ಸೊ ಅವ್ರಿಗೆ ಪ್ರಾಬ್ಲಮ್ ಆಗ್ತಿಲ್ಲ, ಸೊ ನಿಮ್ಮೊಬ್ರಿಗೆ ಪ್ರಾಬ್ಲಮ್ ಆಗ್ತಿರೋದು ಅಂದ್ಬಿಟ್ಟು. ಸೊ ಐ ಥಿಂಕ್ ಐ ಹ್ಯಾಡ್ ಟು ಸ್ಟೆಪ್ ಬ್ಯಾಕ್. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.